ಕನ್ನಡ ಪಿಕ್ಚರ್ನ ಸಮಸ್ತ ಅಭಿಮಾನಿಗಳಿಗೆ ನಮಸ್ಕಾರ. ನಾನು ನಿಮ್ಮ ರವಿ ಸಾಸ್ನೂರ್. ಡಿಸೆಂಬರ್ 20ಕ್ಕೆ ರಾಜ್ಯಾದ್ಯಂತ ರಿಯಲ್ ಸ್ಟಾರ್ ಉಪೇಂದ್ರ ಅವರ ಬಹು ನಿರೀಕ್ಷಿತ ಸಿನಿಮಾ UI ಪ್ರಪಂಚದಾದ್ಯಂತ ಬಿಡುಗಡೆ ಆಗ್ತಿದೆ. ಸಿನಿಮಾ ಸುದ್ದಿ ಆಗೋದು 2-3 ಕಾರಣಕ್ಕೆ. ಒಂದು, ಸಿನಿಮಾದ ಕತೆ ವಿಚಾರಕ್ಕೆ. ಎರಡನೇದು, ಸಿನಿಮಾದ ನಾಯಕ ನಟ ಕಮ್ ನಿರ್ದೇಶಕ ಯಾರು ಅಂತ. ಮೂರನೇದು, ಅಣ್ಣ ಅವರು ಹೇಳಿದಂತೆ ಸಿನಿಮಾಗೆ ನಿರ್ಮಾಪಕರೇ ಅನ್ನದಾತರು ಅಂತ. UI ಸಿನಿಮಾದ ಹಿಂದಿನ ದೊಡ್ಡ ಸೂತ್ರಧಾರರು ಲಹರಿ ಸಂಸ್ಥೆ, ಜೊತೆಗೆ KP ಶ್ರೀಕಾಂತ್ ಅವರು. ಲಹರಿ ಸಂಸ್ಥೆ ಅಂದಾಗ ನಮ್ಮ ಕಣ್ಮುಂದೆ ಬರುವಂಥವ್ರು ಲಹರಿ ವೇಲು ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ ಸರ್, ಭಾಳ ದಿನ ಆದಮೇಲೆ ಮತ್ತೆ ಭೇಟಿ. ಎಸ್ ಸರ್, ನನಗೆ ಅದು ಆ ಲೋಗೋ ಇಷ್ಟ ಆಯಿತು, ಆ ಒಂದು UI ಇಷ್ಟ ಆಯಿತು. ಅಂದರೆ ಒಂದು ಸಿನಿಮಾ ಅಂದರೆ ಮುಹೂರ್ತ ದಿನವೇ ದೊಡ್ಡ ಮಟ್ಟದ ವೈಬ್ರೇಷನ್ ಆಗಿತ್ತು. ಅಂದರೆ ಆ ದೇವಸ್ಥಾನ ದೊಡ್ಡ ಶಕ್ತಿ ಇರುವಂಥ ಜಾಗ. ನಿರ್ಮಾಪಕರನ್ನ ಸೇರಿ, ನಾಯಕ ನಟ ಸೇರಿ ಎಲ್ಲರೂ ತಿರುಪತಿ ನಾಮವನ್ನು ಹಾಕ್ಕೊಂಡು, ಅಂದರೆ ನೀವು ಅಂದ್ರಿ ನಾವು ಹಿಂದೂಗಳು, ಹಿಂದುತ್ವ ಅಂತ ದೊಡ್ಡ ಸಂದೇಶ ಅದು. ನಿಮ್ಮ ಸಿನಿಮಾದ ಟೈಟ್ಲಲ್ಲೇ ಎಲ್ಲವೂ ಇದೆ, ಎಲ್ಲವೂ ಇದೆ. ಅದಕ್ಕೊಂದು ರಿಯಾಕ್ಷನ್ ಸರ್. ಸರ್, UI ಟೈಟ್ಲು ನಾವು ಹಾಕ್ಕೊಂಡು ತಿರುಪತಿ ತಿಮ್ಮಪ್ಪನ ನಾಮವನ್ನು ಹಾಕ್ಕೊಂಡು ಬಂಡಿ ಮಂಕಾಳಮ್ಮ ತಾಯಿ ದೇವಸ್ಥಾನದಲ್ಲಿ ಪೂಜೆಗೆ ಅಂತ ಹೋದಾಗ ಎಲ್ಲ ಪತ್ರಿಕಾ ಮಿತ್ರರು, ಸ್ನೇಹಿತರಿಗೂ ಎಲ್ಲರಿಗೂ ಆಶ್ಚರ್ಯ. ಎಸ್, ಉಪೇಂದ್ರಜಿಯಿಂದ ಹಿಡ್ಕೊಂಡು ಅಣ್ಣ ಮನೋಹರ್ ನಾಯ್ಡು ಸಾಹೇಬರಿಂದ ಹಿಡ್ಕೊಂಡು ಪ್ರತಿ ಕಂಪ್ಲೀಟ್ ಟೆಕ್ನಿಷಿಯನ್ಸು ಎಲ್ಲರೂ ಧೋತಿ, ಪಂಚೆ, ಬಿಳಿ ಶರ್ಟು, ಶಲ್ಯ, ನಾಮ. ಎಸ್, ಎಲ್ಲರಿಗೂ ಒಂಥರ ಪಾಸಿಟಿವ್ ಎನರ್ಜಿ. ಏನು ಸರ್ ಇದು ಅಂತ ಅವಾಗ ಮುಂದೆ ಮಾತು ಹೇಳಿದೆ ಸರ್. ನಾನು ಇವತ್ತು ಹೇಳ್ದಂಗಿದೆ, ತಾಯಿ ಸನ್ನಿಧಿಯಲ್ಲಿ ಪೂಜೆ ಮಾಡ್ತಾಯಿದ್ದೀವಿ, ಬಂಡಿಮಂಗಳಮ್ಮ ತಾಯಿ ಸನ್ನಿಧಿಯಲ್ಲಿ ವೆಂಕಟರಮಣ ಸ್ವಾಮಿದು ನಾಮ ಹಾಕ್ಕೊಂಡು ಬಂದಿದ್ದೀವಿ. ಇದಕ್ಕೆ ಒಂದೇ ಕಾರಣ, ಹರಿಹರ ಭಾಳ ಇಂಪಾರ್ಟೆಂಟು. ಹರಿಹರರ ಸ್ವಾಮಿಯ ಆಶೀರ್ವಾದ ಇದ್ದರೆ ಮಾತ್ರ ನಾವು ಮುನ್ನುಗ್ಲಿಕ್ಕೆ ಸಾಧ್ಯ, ಮುಂದೆ ಬರೋಕ್ಕೂ ಸಾಧ್ಯ. ಯಾವುದೇ ಒಂದು ಕೆಲಸಕ್ಕೂ ಕೂಡ ಫಸ್ಟು ಗಣಪತಿ ಮತ್ತು ಹರಿಹರ ಇರಲೇಬೇಕು. ಸೊ ಹಾಗಾಗಿ ನಮ್ಗೆ ಅಲ್ಲೇ ಪಾಸಿಟಿವ್ ಎನರ್ಜಿ ಸಿಕ್ಬಿಡ್ತು. ಯಾವಾಗ ನಾವು UI ನಾಮ ಹಾಕ್ಕೊಂಡು ಹೋದ್ವೋ ದೇವಸ್ಥಾನದ ಪೂಜೆಗೆ, ಆವತ್ತೇ ಇಟ್ ವಾಸ್ ಎ ಗುಡ್ ಸ್ಟಾರ್ಟ್ ಸರ್. ಈ ಥಾಟು ಬಂದಿದ್ದು ಉಪೇಂದ್ರಜಿಯಿಂದ. ಅವ್ರು ಏನೇ ಥಿಂಕ್ ಮಾಡಿದ್ರು ಕೂಡ ಭಾಳ ಸ್ಪೆಷಲಾಗಿ ಥಿಂಕ್ ಮಾಡ್ತಾರೆ. ನನಗೆ ಭಾಳ ಎಲ್ಲರಿಗೂ ಸಂತೋಷ ಆಯಿತು. ಯಾಕೆಂದರೆ ವಿ ಆರ್ ವೆರಿ ಪ್ರೌಡ್ ಇಂದು ಸರ್. ಇಲ್ಲ, ಭಾಳ ಅದ್ಭುತವಾದಂಥ ಮಾತು, ಇಲ್ಲಿಯ ಮಾತು, ಇಲ್ಲಿಂದಲೇ ಬರುವಂಥ ಸತ್ಯ ಸರ್. ನೋಡಿ, ಇಲ್ಲಿ ಹೃದಯ ಇದೆ ಸರ್. ಟೀ ಶರ್ಟು ಒಳಗಡೆ ಬನೀನು, ಅದಾದಮೇಲೆ ಚರ್ಮ, ಆ ಚರ್ಮದ ಒಳಗಡೆ ಹೃದಯ ಇದೆ. ಆ ಹೃದಯಕ್ಕೆ ಡೈರೆಕ್ಟಾಗಿ ನಾಮ, ಹೃದಯದ ಹತ್ರನೇ UI ನಾಮ ಇದೆ ಸರ್. ಇಲ್ಲೇ ಡಬ 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 ಅನ್ನೋದು. ಅಂದರೆ ಈಗ ಲಹರಿ ವೇಲೂರ್ ಹೃದಯದಲ್ಲಿ ನಾ ಇದ್ದೀನಿ, ನಿಮ್ಮಲ್ಲಿ ನಾ ಇದ್ದೀನಿ. ಎಕ್ಸಾಕ್ಟ್ಲಿ. ಉಪೇಂದ್ರ ಸರ್ ಈ ಟೀ ಶರ್ಟ್ ಹಾಕ್ಸ್ಬಿಟ್ರು, ನಿಮ್ಮಲ್ಲಿ ನಾನು ಇದ್ದೀನಿ ಅಂತ ಇಲ್ಲಿ ಹಾಕ್ಸ್ಬಿಟ್ರು, ಹೃದಯದೊಳಗಡೆ ಹಾಕ್ಬಿಟ್ಟಿದ್ದಾರೆ ನಮಗೆ ಚಿಹ್ನೆನ. ಇದನ್ನು, ಈ ಕಾನ್ಸೆಪ್ಟು ಸರ್, UI ಟೀ ಶರ್ಟ್ ಕಾನ್ಸೆಪ್ಟ್ ನಿಮ್ಗೆ ಹೇಳಲೇಬೇಕು. ನಾನು ಇಲ್ಲಿಂದನೇ ಸ್ಟಾರ್ಟ್ ಮಾಡ್ತೇನೆ. ನಮ್ಮ ರಘು ಸಾರು, ಸೌಂದರ್ಯ ಮೇಡಮ್ ಅವರ ಹಸ್ಬೆಂಡು. ಎಸ್ ಸರ್, ಸೌಂದರ್ಯಮ್ಮ ನಾವು ನೆನೆಸ್ಕೋಬೇಕು ಸರ್. ಮಹಾತಾಯಿ ನಮ್ಮ ಮನೆ ನೈಬರು ಡಾಲ್ಸ್ ಕಾಲೋನಿನಲ್ಲಿ. ಸೊ ಒಂದಿನ ಹಿಂಗೆ ವಾಕ್ ಮಾಡೋವಾಗ ಹೇಳಿದ್ರು, ಸರ್ ಒಂದು ಒಳ್ಳೆ ಥಾಟ್ ಬಂದಿದೆ ಸರ್ ನಮ್ಮ UI ಪಿಕ್ಚರ್ಗೆ ಅಂದರು. ಏನು ಸರ್ ಅಂದೆ. ಸರ್ ಒಂದು ಒಳ್ಳೆ ಡಿಸೈನ್ ಮಾಡಿಸಿ, ರಿಲೀವ್ ಅಂತ ಕಂಪ್ನಿ ಅವ್ರದ್ದು, ಅದರಿಂದ ನಮ್ಮಲ್ಲಿ ಡಿಸೈನರ್ಸ್ ಇದ್ದಾರೆ, ಅದು ಮರ್ಚೆಂಟೈಸ್ ಮಾರ್ಕೆಟಿಂಗ್ ಟೀಮ್ ಇದೆ, ಸತೀಶ್ ಅವರು ಇದ್ದಾರೆ, ಇವರೆಲ್ಲ ಡಿಸ್ಕಷನ್ ಮಾಡಿದ್ದೀವಿ ಸರ್. UIಗೆ ಅದ್ಭುತವಾಗಿರುವಂಥ ಟೀ ಶರ್ಟ್ಗಳು ಮಾಡಿ, ಆ ಡಿಸೈನ್ ಮಾಡಿ, ಸೊ ಇಡೀ ಉಪೇಂದ್ರ ಸರ್ ಫ್ಯಾನ್ಸ್ ಎಲ್ಲಿದ್ದಾರೋ ಅವರು ಎಲ್ಲರೂ ತೊಗೊಳೋಗಿ ಮಾಡ್ತೀನಿ ಸರ್. ನನಗೆ ಭಾಳ ಖುಷಿ ಆಯಿತು, ಅದ್ಭುತ ಅನ್ನಿಸ್ತು. ನೋಡಿ ಸರ್, ನೀವು ಬಿಲೀವ್ ಮಾಡೋದಿಲ್ಲ, ಅಮೇರಿಕಾನಲ್ಲಿ ದೊಡ್ಡ ಮನೆ ಅಣ್ಣವರ ಅಭಿಮಾನಿಗಳ ಬಳಗ ಅವರು 250 ಟೀ ಶರ್ಟ್ ಆರ್ಡರ್ ಕೊಟ್ಟಿದ್ದಾರೆ. ಅಂದರೆ ಎಷ್ಟು ಅಭಿಮಾನ ಇರಬೇಕು ಉಪೇಂದ್ರಜಿ ಅವ್ರ ಬಗ್ಗೆ. ಅಂದರೆ ಈ ಕಾನ್ಸೆಪ್ಟು ಫಸ್ಟ್ ಟೈಮ್, ಈ ಟೀ ಶರ್ಟ್ ಕಾನ್ಸೆಪ್ಟು UIದು ಏನು ಮಾಡಿದಾರಲ್ಲ ರಘು ಸರು, ಕರ್ನಾಟಕದಲ್ಲಿ ಕನ್ನಡ ಚಲನಚಿತ್ರೋದ್ಯಮದಲ್ಲಿ ಫಸ್ಟ್ ಟೈಮ್ ಸರ್ ಇದಾಗಿರೋದು ನಾನು ನೋಡಿದ ಮಟ್ಟಿಗೆ. ಒಳ್ಳೆ ಕಾನ್ಸೆಪ್ಟ್. ನನಗೆ ಇದು ಹಾಕ್ಕೊಂಬರ್ತಾಯಿದ್ರೆ ಏನೋ ಒಂಥರ ರೋಮಾಂಚನ ಆಗುತ್ತೆ. ಹಿಂಗೆ ನೋಡ್ತಾರೆ, ಇದೇನಪ್ಪ ಹೊಸ ಪ್ರಿಂಟ್ ಇದೆಯಲ್ಲ ಅಂತ. ಎಸ್, ಗೊತ್ತಿಲ್ಲದೇರೋರು ಕೂಡ ನೋಡ್ತಾರೆ. ಅದು UI. ನನ್ನ ಮೊಮ್ಮಗಳು ಸರ್ ಸರಿಯು 1 ವರ್ಷ 6 ತಿಂಗಳು. ಹೆಸರು ಚೆನ್ನಾಗಿದೆ, ಸರಯು. ಏನಮ್ಮ ಪುಟ ಅಂದರೆ ಒಂದೇ ಸಲ ಹೇಳಿದ್ದು,
ತಾತ UI ಅಂತ ಹಿಂಗೆ ತೋರಿಸುತ್ತೆ UI ಅಂತ. ಅಂದರೆ ಭಾಳ ಬೇಗ ಅಟ್ರಾಕ್ಟ್ ಆಗ್ತಾ ಇದೆ ಸರ್. ಸೊ ಎಲ್ಲ ಕಡೆಯೂ ಮಾರ್ಕೆಟಿಂಗ್ ಚೆನ್ನಾಗಿ ಮಾಡಿದ್ದಾರೆ, ಒಳ್ಳೆ ರೆಸ್ಪಾನ್ಸು ಬರ್ತದೆ ಟಿ ಶರ್ಟ್ಗೆ. ಜೊತೆಗೆ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ರಘು ಆ್ಯಂಡ್ ರಿಲೀವ್ ಕಪ್ ಸರ್. 100%. ವಿ ಮನೋಹರ್ ಅವರು ಮಾತಾಡ್ತಾಯಿದ್ರು, ಅಂದರೆ UI ಅನ್ನೋದನ್ನು 2-3 ಥರ ನಾವು ಡಿಫೈನ್ ಮಾಡ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್, ನಾನು ಯು ಆ್ಯಂಡ್ ಐ ಅಂತೀನಿ, ನೀವು ನನ್ನನ್ನು ನೋಡಿ ಯು ಆ್ಯಂಡ್ ಐ ಅಂತ ನೀವು ಅಂತೀರಿ. ತಿರುಪತಿ ತಿಮ್ಮಪ್ಪನ ಆ ಚಿಹ್ನೆಯನ್ನು, ಆ ಚಿಹ್ನೆಯೊಳಗಡೆ ಯು ಆ್ಯಂಡ್ ಐ ಅನ್ನು ಕಂಡಿಡಿದಂಥ ಏಕೈಕ ವಿಶ್ವದ ಬುದ್ಧಿವಂತ ಅದು ಉಪೇಂದ್ರ. ಸತ್ಯವಾದ ಮಾತು ಸರ್. ವಿ ಮನೋಹರ್ ಸರು, ಉಪೇಂದ್ರ ಅವರು ಭಾಳ ಕ್ಲೋಸು, ಭಾಳ ಹಳೆಯ ಸ್ನೇಹಿತರು ಅವರು, ಕಂಠಸ್ಯ ಗಳಸ್ಯ ಅಲ್ವಾ. ಸೊ ಹಾಗಾಗಿ ಅವರಿಗೆ ಉಪೇಂದ್ರ ಅವ್ರದ್ದು ಥಾಟ್ ಪ್ರೊಸೆಸ್, ಉಪೇಂದ್ರಜಿ ಥಾಟ್ ಪ್ರೊಸೆಸ್ ಎಲ್ಲ ಗೊತ್ತಿರ್ತದೆ ಅವ್ರಿಗೆ. ಅದು ಸತ್ಯ. ಅವ್ರ ಥಿಂಕಿಂಗ್ ಪ್ರೊಸೆಸ್ ಇದೆಯಲ್ಲ ಸರ್. ನಾನು ಯಾರಿಗೋ ಸ್ನೇಹಿತರಿಗೆ ಹೇಳ್ತಾ ಇದ್ದೆ, ನಮಗೆಲ್ಲ ಭಗವಂತ ಒಂದು ಮೆದುಳು ಕೊಟ್ಟಿದ್ರೆ ಅವರಿಗೆ 5 ಮೆದುಳು ಕೊಟ್ಟಂಗಿದೆಯಪ್ಪ, ಒಂದಲ್ಲ ಸ್ಕ್ಯಾನ್ ಮಾಡಿಸ್ಬೇಕು ಅಂತಂದೆ. ಒಂದಿನ ಉಪೇಂದ್ರಜಿ ಕೇಳಿದೆ ಕೂಡ, ಏನು ಸರ್ 1 ಇಲ್ಲ 5 ಇದೆಯಾ ಒಳಗಡೆ ಅಂತ, ಯಾಕೆ ಸ್ಕ್ಯಾನ್ ಮಾಡಿಸ್ಬೇಕಾ ಅಂತಂದರು. ಯಾಕಂದ್ರೆ ನನಗೆ ಡೌಟ್ ಸರ್ ಅಂದರೆ ಅವ್ರ ಥಿಂಕಿಂಗ್ ಪ್ರೊಸೆಸ್ಸೇ ಬೇರೆ ಇರುತ್ತೆ. ಜನ ಕ್ಯೂರಿಯಾಸಿಟಿಲಿ ನೋಡಬೇಕು, ಆ ಕಾತರದಿಂದ ಕೇಳಬೇಕು, ಇದೇನು ಮಾಡ್ತಾಯಿದ್ದಾರೆ, ಟೈಟ್ಲಿಂಗ್ ಮಾಡಿದ್ರಲ್ಲ ಯಾಕೆ, ಟೈಟ್ಲಲ್ಲಿ ಏನಿದೆ. ಆ ಚರ್ಚೆ, ಆ ಡಿಸ್ಕಷನ್ ಆಗುತ್ತಲ್ಲ ಸರ್, ಅದೇ ಸ್ಪೆಷಾಲಿಟಿ ಇರೋದು. ಜೊತೆಗೆ ಇಲ್ಲಿಯ ತನಕ ನಾವು ತಿರುಪತಿಗೆ ಹೋದಾಗಲಿ ಅಥವಾ ತಿಮ್ಮಪ್ಪ ನೋಡಿದಾಗಲಿ ಆ ನಾಮವನ್ನು ಸಂಭ್ರಮಿಸ್ತಿದ್ವಿ, ಫೀಲ್ ಮಾಡ್ತಾ ಇದ್ವಿ. ಈಗ UI ಬಂದ ನಂತರ ಹೌದಲ್ಲ ಗುರು, ದೇವರ ನಾಮದಲ್ಲೇ UI ಇದೆ, ದೇವರ ಪಾಯಿಂಟ್ ಆಫ್ ವ್ಯೂ ನನ್ನಲ್ಲಿ ನೀವಿದ್ದೀರಿ ಅಂತ ದೇವ್ರು ಹೇಳ್ತಾರಂತೆ. ಸತ್ಯವಾದ ಮಾತು ಸರ್ ಅದು. ನೋಡಿ ಸರ್, UI ಇನ್ನೊಂದು ಅರ್ಥ ಕೊಡ್ತೀನಿ ನಿಮಗೆ. UI ಉಪೇಂದ್ರ ಇಂಡಸ್ಟ್ರಿ. ಸೂಪರ್ ಆಯಿತಾ ಸರ್. UI ಯೂನಿಕ್ ಇನ್ ದ ಇಂಡಸ್ಟ್ರಿ. ಉಪೇಂದ್ರ ಯೂನಿಕ್ ಇನ್ ದ ಇಂಡಸ್ಟ್ರಿ. ಉಪೇಂದ್ರಜಿ ಯೂನಿಕ್ ಇನ್ ದ ಇಂಡಸ್ಟ್ರಿ. ಅವ್ರು ಯೂನಿಕ್ಕೇ ಅವರು ಇಂಡಸ್ಟ್ರಿನಲ್ಲಿ. ಯಾವುದೇ ಸಿನಿಮಾ ನೋಡಿ ಅವ್ರು ಮಾಡಿರೋದು, ಅವ್ರ ಸಬ್ಜೆಕ್ಟು ಹಂಗೆ ಇರ್ತದೆ, ವಿಭಿನ್ನವಾಗಿರುತ್ತೆ. ಫೋಟೋಗ್ರಫಿ ಇರ್ಬೋದು, ಸಾಂಗ್ ಇರ್ಬೋದು, ರಿರೆಕಾರ್ಡಿಂಗ್ ಇರ್ಬೋದು, ಡೈಲಾಗ್ಸ್ ಇರ್ಬೋದು, ಎಲ್ಲ ಸಿನಿಮಾಗಳು ವಿಭಿನ್ನವಾಗಿರುತ್ತೆ. ಒಂದು ಪ್ಯಾಟರ್ನ್ ಇರಲ್ಲ ಅವ್ರದ್ದು. ಅವ್ರ ಥಾಟ್ ಪ್ರೊಸೆಸ್ಸು, ಥಿಂಕಿಂಗ್ ಪ್ರೊಸೆಸ್ಸೇ ಬೇರೆ ಇರುತ್ತೆ. ದಟ್ಸ್ ಎ ಗ್ರೇಟ್ನೆಸ್ ಆಫ್ ಉಪೇಂದ್ರಜಿ. ಜೊತೆಗೆ 48 ವರ್ಷಗಳ ಸುದೀರ್ಘವಾದಂಥ ಪಯಣ ಲಹರಿ ವೇಲು ಸಂಸ್ಥೆಯವರಿಗೆ, ಲಹರಿ ವೇಲು ಅವ್ರಿಗೆ. ಈ ಸಿನಿಮಾ ಯಾವೆಲ್ಲ ಕಾರಣಕ್ಕೆ ನಿಮಗೆ ಚಾಲೆಂಜ್ ಅನ್ನಿಸ್ತು ಅಂದರೆ, ಮೇಕಿಂಗಲ್ಲಾಗಿರ್ಬೋದು, ಆ ಥಾಟ್ ಪ್ರೊಸೆಸ್ಸಲ್ಲಾಗಿರ್ಬೋದು, ಇದೆಲ್ಲವೂ ನೀವು ಕಂಡಂತಹ ಒಂದು ಚಾಲೆಂಜಸ್? ಸರ್ ನೋಡಿ, ಚಾಲೆಂಜಸ್ ಅನ್ನೋದಕ್ಕಿಂತ ಒಂದು ಸಿನಿಮಾ ಮಾಡಬೇಕು ಅಂತಂದರೆ, ಸಿನಿಮಾನ ನಾವು ಒಂದು ಸಣ್ಣ ಮಗುನ ಹುಟ್ಟಿದಾಗಿಂದ ಬೆಳೆಸ್ತೀವಿ ನೋಡಿ. ಬೆಳೆಸಿ ಸ್ಕೂಲಿಗೆ ಕಳಿಸಿ, ಅದಾದಮೇಲೆ ಕಾಲೇಜ್ಗೆ ಹೋದಾದಮೇಲೆ ಪಾಸಾಗಿ, ಅದಾದಮೇಲೆ ಒಂದು ಕೆಲಸನೋ IAS IPS KAS ಮತ್ತು ಏನೋ ಬಿಸ್ನೆಸ್ ಮ್ಯಾನ್ ಏನೋ ಆಗ್ತಾರಲ್ಲ, ಅದು ನೋಡಿ ಆನಂದಿಸ್ತಾರೆ ನೋಡಿ ತಂದೆ ತಾಯಿಂದರು. ಹಂಗೆ ಅಷ್ಟು ಜವಾಬ್ದಾರಿಯಿಂದ ಸಿನಿಮಾ ಮಾಡಬೇಕಾಗುತ್ತೆ ಸರ್. ಹಂಗೆ ಆ ಜವಾಬ್ದಾರಿಯಿಂದ ಸಿನಿಮಾ ಮಾಡಿದ್ರೆ, ಸಿನಿಮಾ ಇಂಡಸ್ಟ್ರಿ ಒಂಥರ ಸರಸ್ವತಿ ಶೃಂಗೇರಿ ದೇವಾಲಯ ಇದ್ದಂಗೆ ಸರ್. ಸರಸ್ವತಿ ತಾಯಿ ಇರ್ತಾರಲ್ಲಿ. ಸಾಹಿತ್ಯ, ಸಂಗೀತ, ಕಲೆ, ಚಲನಚಿತ್ರ, ನಾನು ಯಾವಾಗಲೂ ಹೇಳ್ತೀನಿ, ಆ ದೇವಾಲಯದಲ್ಲಿ ನಾವು ಭಕ್ತಿಯಿಂದ ಹೋಗಿ ಪೂಜೆ ಮಾಡಿದ್ರೆ ಸರಸ್ವತಿ ತಾಯಿ ನಿಮ್ಗೆ ಒಲಿತಾರೆ. ಸತ್ಯ. ಏನೋ ನಾವು ಸುಮ್ಮನೆ ಹೋಗ್ಬಿಟ್ಟು ಹಿಂಗೆ ಆರ್ತಿ ಹಿಂಗೆ ದುಡ್ಡು ಹಾಕ್ಬಿಡ, ಹಂಗಲ್ಲ. ಅದು ಅಂತರಾಳದಿಂದ ನೀವು ಪೂಜೆ ಮಾಡಿದ್ರೆ, ಧ್ಯಾನ ಮಾಡಿದ್ರೆ ದೇವರು ಒಲ್ದೇ ಆ ದೇವಿ ಒಲಿತಾರೆ. ಆಗಲೇ ನಿಮ್ಗೆ ಸಿನಿಮಾ ಇಟ್ಟಾಗೋದು. ಕಾಟಾಚಾರಕ್ಕೆ ಸಿನಿಮಾ ಮಾಡಬಾರ್ದು ಸರ್. ಸಿನಿಮಾ ಪ್ರತಿಯೊಬ್ಬರಿಗೂ ಕಷ್ಟ ಇದೆ. ಸಿನಿಮಾ ಮಾಡೋದಷ್ಟು ಈಸಿ ಅಲ್ಲ ಸರ್. ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು, ಜೀವನ ಅದೇ ಥರ ಸಿನಿಮಾ ಮಾಡಿ ನೋಡು, ಅದನ್ನು ಸೇರಿಸ್ಕೊಬೇಕಾಗುತ್ತೆ ಸರ್. ಪ್ರತಿಯೊಬ್ಬ ನಿರ್ಮಾಪಕರು, ಅದು ಸಣ್ಣ ಸಿನಿಮಾ ದೊಡ್ಡ ಸಿನಿಮಾ ಅಂತ ನಾನು ಹೇಳ್ತಾ ಇಲ್ಲ ಸರ್. ಒಂದು ಸಿನಿಮಾ ಮಾಡಬೇಕು ಅಂತಂದರೆ ಅವ್ರು ಇಡೀ ಜೀವನವನ್ನು ತ್ಯಾಗ ಮಾಡಿರ್ತಾರೆ. ಅವರು ರಿಸ್ಕ್ ತಗೊಳ್ಳೋದು ಅಂತಂದರೆ ಅವ್ರ ಹೆಂಡತಿ, ಮಕ್ಕಳು, ತಂದೆ ತಾಯಿ, ಅವ್ರದ್ದು ಎಲ್ಲ ರಿಸ್ಕು ಅವ್ರದ್ದು ಎಲ್ಲ ಜವಾಬ್ದಾರಿ ಇವ್ರ ಮೇಲೆ ಇರುತ್ತೆ. ನಿಜ. ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ಅವ್ರಿಗೆಲ್ಲರಿಗೂ ತೊಂದರೆ ಆಗುತ್ತೆ. ಒಬ್ಬ ನಿರ್ಮಾಪಕ ಸುಮ್ಮನೆ ನಿರ್ಮಾಪಕ ಆಗೋದಿಲ್ಲ ಸರ್. ಅಷ್ಟು ರಿಸ್ಕ್ ಮಾಡಿರ್ತಾರೆ ಒಬ್ಬ ನಿರ್ಮಾಪಕ, ಯಾರೇ ಆಗಿರಲಿ. ಸೊ ಎಷ್ಟೋ ಜನ ಆಸ್ತಿ ಅಂತಸ್ತು ಕಳ್ಕೊಂಡವ್ರು ಇದ್ದಾರೆ ಸಿನಿಮಾಗಾಗಿ. ಅವರು ತ್ಯಾಗಿಗಳು. ಅವರನ್ನು ತುಂಬ ಭಕ್ತಿ ನೆನೆಸ್ಕೋಬೇಕು ನಾವು. ನಿಜ ಸರ್. ಅವ್ರು ಗೆಲುವೋ ಸೋಲೋ ಗೊತ್ತಿಲ್ಲ, ಬಟ್ ಸಿನಿಮಾ ಮಾಡಿದ್ದಾರೆ ಅವರು. ಎಕ್ಸಾಕ್ಟ್ಲಿ. ಆ ನಿರ್ಮಾಪಕರ ಬಗ್ಗೆ ನೀವು ಭಾಳ ಅಪಾರವಾದ ಗೌರವ ಮತ್ತು ಪ್ರೀತಿ. ಸೋಲು ಗಿಲು ಬೇರೆ ಅದು ವಿಷಯ. ಯಾರಾದರೂ ನಿರ್ಮಾಪಕರಿಗೆ ಉದಾಸೀನವಾಗಿ ಮಾತಾಡೋದು ನನ್ನ ಕೈಲಾಗಲ್ಲ ತಡೀಲಿಕ್ಕೆ. ಹೌದು. ಅಣ್ಣವ್ರು ಹೇಳ್ದಂಗೆ ನಿರ್ಮಾಪಕರು ಅನ್ನದಾತರು, ಸಿನಿಮಾ ನೋಡೋರು ಅನ್ನದಾತರು.
ಎರಡು ಕಡೆ ಎರಡು ಥರ ಸತ್ಯನೇ ಇದು. ಸಿನಿಮಾ ನೋಡೋರು, ಸಿನಿಮಾ ರಸಿಕರು ಸಿನಿಮಾ ನೋಡಿದೆಟ್ಗೆ ನಿರ್ಮಾಪಕ ಗೆಲ್ತಾನೆ, ಚಲನಚಿತ್ರೋದ್ಯಮ ಚೆನ್ನಾಗಿರುತ್ತೆ. ಇಲ್ಲಿ ನಿರ್ಮಾಪಕ ಇಲ್ಲದೆ ಇದ್ದರೆ ನಿರ್ಮಾಣನೇ ಆಗಲ್ಲ. ಇವರು ಅನ್ನದಾತ್ರೆ, ಅವರು ಅನ್ನದಾತ್ರೆ. ಸೊ ಹಾಗಾಗಿ ಇಬ್ಬರಿಗೂ ನಾವು ತುಂಬ ಭದ್ರತೆಯಿಂದ ನೋಡ್ಕೋಬೇಕಾಗುತ್ತೆ ಸರ್. ಸಿನಿಮಾ ಮಾಡೋದು ಅಂತಂದರೆ ಶ್ರದ್ಧೆಯಿಂದ, ಪ್ರೀತಿಯಿಂದ, ಕಷ್ಟಪಟ್ಟು, ಇಷ್ಟಪಟ್ಟು, ಉಪೇಂದ್ರ ಸರ್ ಡೈಲಾಗ್ ಹೇಳ್ತೀವಿ, ಕಷ್ಟಪಟ್ಟು ಇಷ್ಟಪಟ್ಟು ಸಿನಿಮಾ ಮಾಡಿದ್ರೆ ಸಿನಿಮಾ ಚೆನ್ನಾಗಿ ಬರುತ್ತೆ ಸರ್. ಬರಲ್ಲ ಅಂತಲ್ಲ, ಖಂಡಿತ ಬರುತ್ತೆ. ಪ್ಯಾಷನ್ನಾಗಿ ಸಿನಿಮಾ ಮಾಡೋದಿದೆ ನೋಡಿ, ಅದು ಉಪೇಂದ್ರಜಿ ಹತ್ರ ಇದೆ. ಪ್ಯಾಷನ್ ಅಂದರೆ ಅವ್ರು ಅಲ್ಟಿಮೇಟು ಪ್ರತಿಯೊಂದು ಸರ್. ನೋಡಿ, ಅವ್ರ ನಿರ್ದೇಶಕರು, ನಟನೆ, ಡೈಲಾಗ್ ರೈಟಿಂಗು, ಅದ್ರ ಜೊತೆಗೆ ಸಾಂಗ್ಸು, ಟ್ಯೂನ್ ಮಾಡಿಸೋದಿಂದ ಇಟ್ಕೊಂಡು, ಡಿ ಎಯಿಂದ ಇಟ್ಕೊಂಡು, ಸ್ಪೆಷಲ್ ಎಫೆಕ್ಟ್ಸಿಂದ ಇಟ್ಕೊಂಡು ಎಲ್ಲ ಟೀಮನ್ನು ಒಬ್ಬರೇ ಹ್ಯಾಂಡಲ್ ಮಾಡಬೇಕು ಅಂತಂದರೆ ತಮಾಷೆ ಅಲ್ಲ ಸರ್. ಆ ಟೀಮನ್ನು ಸ್ಪಂದಿಸಬೇಕು. ಕರೆಕ್ಟಾಗಿದೆ, ಆ ಟೀಮೂ ಹಂಗೆ ಇದೆ. ಟೀಮಿಗೆ ತಕ್ಕ ಆ ಟೀಮನ್ನ ನಿಭಾಯಿಸ್ತಿರೋ ನಾಯಕ ಉಪೇಂದ್ರಜಿ ಕೂಡ ಹಾಗೇ ಇದ್ದಾರೆ. ಇವರು ಕಾಂಪ್ರಮೈಸ್ ಆಗಲ್ಲ, ಅವರು ಕಾಂಪ್ರಮೈಸ್ ಆಗಲ್ಲ. ದೇರ್ ಈಸ್ ನೋ ಕಾಂಪ್ರಮೈಸ್ ಇನ್ ದ ಕ್ವಾಲಿಟಿ ಸರ್. ಯು ಎ ಪಿಕ್ಚರಲ್ಲಿ ಕಾಂಪಿಟೇಷನ್ ಬಿಟ್ವೀನ್ ದ ಟೀಮ್ ಫಾರ್ ಎ ಕ್ವಾಲಿಟಿ ಆಗಿದೆ. ಕ್ವಾಲಿಟಿ ವೆರಿ ಗುಡ್, ತುಂಬ ಒಳ್ಳೆ ವಿಷಯ ಅದು. ಇಲ್ಲಿ ಈಗೋ ಇಲ್ಲ ಸರ್. ಸ್ವಾಮಿ ವಿವೇಕಾನಂದಜಿ ಹೇಳ್ದಂಗೆ ಈಗೋ ಬರಲ್ಲ, ಬಂದಿಲ್ಲ. ಈ ತೆಗೆದುಬಿಟ್ರೆ ಇವಾಗ ಗೋ ಆಗ್ತಾ ಇದೆ. 20ನೇ ತಾರೀಕು ಡಿಸೆಂಬರ್ಗೆ ಸಿನಿಮಾ ಬರ್ತಾ ಇದೆ.